ಬೆಳಗಾವಿಯಲ್ಲಿ ಬೆಂಬಲ ಬೆಲೆಗಾಗಿ ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗ್ತಾ ಇದೆ. ಇನ್ನು ಉಳಿದಿರೋದು ಸರಿಯಾಗಿ 1 ಗಂಟೆ. ಗುರ್ಲಾಪುರಕ್ಕೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ. ಇದು ರಿಪಬ್ಲಿಕ್ ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ರಿಪಬ್ಲಿಕ್ ಕನ್ನಡ ವರದಿಯನ್ನ ಬಿತ್ತರ ಮಾಡಿತು. ಎಲ್ಲಿದ್ದಾರೆ ಸಕ್ಕರೆ ಸಚಿವರು, ಯಾಕೆ ಬಂದಿಲ್ಲ? ಉಸ್ತುವಾರಿ ಸಚಿವರು ಮಾತ್ರ ಬಂದು ಕೇಳ್ಕೊಂಡು ಹೋದ್ರೆ ಆಯ್ತಾ? ಜಿಲ್ಲಾಧಿಕಾರಿ ಬರಬೇಡ ಅಂದಿದ್ರು, ಅದಕ್ಕಾಗಿ ಬಂದಿಲ್ಲ ಅನ್ನುವಂಥದ್ದನ್ನ ಶಿವಾನಂದ ಪಾಟೀಲ್ ಹೇಳಿದ್ರು. ಆದ್ರೆ ಇಷ್ಟೊಂದೆಲ್ಲ ಆಗ್ತಾ ಇದ್ರು ಕೂಡ ಸಕ್ಕರೆ ಸಚಿವರು ಬಂದು ಆಲಿಸಬೇಕಾಗಿತ್ತು. ಸಂಬಂಧಪಟ್ಟವರೇ ಬರಲಿಲ್ವಲ್ಲ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಶಿವಾನಂದ ಪಾಟೀಲ್ ಗುರ್ಲಾಪುರಕ್ಕೆ ಆಗಮಿಸಿದ್ದಾರೆ. ಈಗ ಆ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ವಿ. ಬೆಂಬಲ ಬೆಲೆ ನಿಗದಿ ಆಗಲೇಬೇಕು, ಆಗೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅನ್ನುವಂಥದ್ದನ್ನ ರೈತರು ಹೇಳಿದ್ದಾರೆ. ರೈತರ ಜೊತೆಗೆ ಸ್ವಾಮೀಜಿಗಳು, ಅದರ ಜೊತೆಯಲ್ಲಿ ಪಕ್ಷದ ನಾಯಕರು, ಜೊತೆಯಲ್ಲಿ ವಿದ್ಯಾರ್ಥಿಗಳು, ಇವರೆಲ್ಲರ ಬಲ ರೈತರಿಗೆ ಸಿಕ್ಕಿದೆ ಒಂದು ಕಡೆಯಲ್ಲಿ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಗಮನ ಹರಿಸಲಿಲ್ಲ ಅನ್ನುವಂತ ನೋವು ಕೂಗು ರೈತರು ಹೇಳ್ತಾ ಇದ್ರು. ಈಗ ಶಿವಾನಂದ ಪಾಟೀಲ್ ಗುರ್ಲಾಪುರಕ್ಕೆ ಆಗಮಿಸಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮೈಲಾರಿ, 8 ದಿನಗಳು ಬೇಕಾಯ್ತಾ ಸಕ್ಕರೆ ಸಚಿವರಿಗೆ ಬರೋದಿಕ್ಕೆ? ಉಸ್ತುವಾರಿ ಸಚಿವರು ಬರಬೇಡಿ ಅಂತಂದ್ರು, ಅದರ ಜೊತೆಯಲ್ಲಿ ಜಿಲ್ಲಾಧಿಕಾರಿ ಬರಬೇಡಿ ಅಂತಂದ್ರು. ಇಂಥ ರೀಸನ್ ಎಲ್ಲ ಕೊಟ್ಟರು ಸಕ್ಕರೆ ಸಚಿವರು. 8 ದಿನದ ನಂತರ ಬಂದಿದ್ದಾರೆ. ಏನ್ ಡೀಟೇಲ್ಸ್ ಇದೆ? ಖಂಡಿತ 8 ದಿನಗಳಿಂದ ಹೋರಾಟವನ್ನು ಮಾಡ್ತಾರೆ. ಇವತ್ತು ಏನು ಸಕ್ಕರೆ ಕೂಡ ಸ್ಥಳಕ್ಕೆ ಆಗಮಿಸಿ ಬೆಳಗಾವಿ ಸಕ್ಕರೆ ಆಯೋಗಗಳು ಆಲ್ರೈಟ್, ನಮ್ಮ ಪ್ರತಿನಿಧಿ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು, ಮತ್ತೆ ಸಂಪರ್ಕಿಸ್ತೇವೆ. ಗುರ್ಲಾಪುರಕ್ಕೆ ಸದ್ಯಕ್ಕೆ ಶಿವಾನಂದ ಪಾಟೀಲ್ ಆಗಮಿಸಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೇವೆ. ಬಂದ ನಂತರದಲ್ಲಿ ರೈತ ಮುಖಂಡರ ಜೊತೆ ಒಂದಷ್ಟು ಮಾತುಕತೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಈಗಾಗಲೇ ಅವರ ಅಹವಾಲುಗಳೇನು, ಮನವಿಗಳೇನು, ಇದೆಲ್ಲವನ್ನೂ ಕೂಡ ಸಚಿವರು ಆಲಿಸಬೇಕಾಗಿತ್ತು. ಆಲಿಸಿ ಅದಕ್ಕೊಂದು ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಕೊಡಬೇಕಾಗಿತ್ತು. ಆದರೆ ಆ ರೀತಿಯಾಗಿ ಆಗಿಲ್ಲ ಅನ್ನುವಂಥದ್ದು ರೈತರ ರೋಷಾಗ್ನಿ ಮತ್ತಷ್ಟು ಹೆಚ್ಚಾಗೋದಕ್ಕೂ ಕೂಡ ಕಾರಣ ಆಯಿತು. ಸಕ್ಕರೆ ಸಚಿವರು ಸ್ಥಳಕ್ಕೆ ಬರಲೇಬೇಕು. ಬೇರೆ ಯಾರೇ ಪ್ರತಿನಿಧಿಗಳನ್ನ ಅಥವಾ HK ಪಾಟೀಲ್ ಆಗಿರ್ಬೋದು, ಇನ್ನಿತರರನ್ನ ಕಳಿಸಿದ್ರೆ ಅಥವಾ ಕಳುಹಿಸಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಅವ್ರ ಜೊತೆ ಯಾವುದೇ ಮಾತುಕತೆಗಳನ್ನ ನಡೆಸೋದಿಲ್ಲ, ಸಮಾಲೋಚನೆಗಳನ್ನ ನಡೆಸೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನ ಮಾಡಿದ್ರು ರೈತರು. ಅದನ್ನೇ ಕೂಡ ಹೇಳಿದ್ರು. ಆ ನಂತರದಲ್ಲಿ ಈಗ ಶಿವಾನಂದ ಪಾಟೀಲ್ ಆಗಮಿಸಿದ್ದಾರೆ. ರೈತರ ಜೊತೆಗೆ ಒಂದಷ್ಟು ಸಮಾಲೋಚನೆಯನ್ನ ನಡೆಸ್ತಾರೆ. 7 ಗಂಟೆಗೆ ಡೆಡ್ಲೈನ್ ಕೊಟ್ಟಿರೋದು. 7 ಗಂಟೆಯ ಮೊದಲೇ ಈಗ ಶಿವಾನಂದ ಪಾಟೀಲ್ ಅವರು ಬಂದಿದ್ದಾರೆ. ರೈತರ ಅಹವಾಲುಗಳನ್ನ ಸ್ವೀಕರಿಸಿ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಏನಾದ್ರೂ ಸಿಗುತ್ತಾ, ಭರವಸೆಗಳನ್ನ ಕೊಡ್ತಾರ ಸಕ್ಕರೆ ಸಚಿವರು ಅನ್ನುವಂಥ ಒಂದಷ್ಟು ಕುತೂಹಲಗಳು, ಪ್ರಶ್ನೆಗಳು ಈಗ ಸದ್ಯಕ್ಕಿದೆ. 7 ಗಂಟೆಯ ಡೆಡ್ಲೈನ್ ಮುಗಿಯೋ ಒಳಗಾಗಿ ಏನಾದ್ರೂ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಮುಂದೆ ರೈತರು ಇದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ, ಬಹಳ ಉಗ್ರ ರೂಪದಲ್ಲಿ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಶಿವಾನಂದ ಪಾಟೀಲ್ ಅವರು ಈಗ ಗುರ್ಲಾಪುರಕ್ಕೆ ಆಗಮಿಸಿದ್ದಾರೆ. ಆಗಮಿಸಿ ಆ ನಂತರದಲ್ಲಿ ರೈತರ ಜೊತೆಗೆ ಮಾತುಕತೆಯನ್ನ ಕೂಡ ನಡೆಸ್ತಾರೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜಿತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಂಜಿತ್, ಶಿವಾನಂದ ಪಾಟೀಲ್ ಅವರು ಬರೋದಕ್ಕೆ ಬಹಳ ಲೇಟ್ ಮಾಡಿದ್ರು ಅನ್ನೋದು ಗೊತ್ತಿದೆ. ಆದ್ರೆ ಈಗ 7 ಗಂಟೆ ಡೆಡ್ಲೈನ್ ಒಳಗೆ ಬಂದಿದ್ದಾರೆ. ಏನ್ ಮಾತುಕತೆಗಳು ಆಗಬಹುದು, ಏನ್ ನಿರೀಕ್ಷೆಗಳನ್ನ ಇಟ್ಕೊಳ್ಬಹುದು? ಖಂಡಿತವಾಗ್ಲೂ ಕೂಡ ಅಶ್ವಿನಿ, ಇದೊಂದು ಗಳಿಕೆಗಾಗಿ ಇಲ್ಲಿ ಸೇರಿದಂತ ಲಕ್ಷಾಂತರ ಜನ 8 ದಿನಗಳಿಂದ ನಡೀತಾ ಇರುವಂತ ಅಹೋರಾತ್ರಿ ಧರಣಿಯಲ್ಲಿ ಭಾಗಿಯಾದಂತ ರೈತರೆಲ್ಲರೂ ಕೂಡ ಕಾಯ್ತಾ ಇದ್ರು. ಆ ಕ್ಷಣ ಅದು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಈಗ ಈ ಹೋರಾಟದ ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿದ್ದಾರೆ. ಶಿವಾನಂದ ಪಾಟೀಲ್ ಅವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳಗಾವಿಯಲ್ಲಿ ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಹೇಳಿ ನಡೀತಾ ಇದ್ದಂತ ಹೋರಾಟದಲ್ಲಿ ಅವರು ಇಲ್ಲಿಯವರೆಗೂ ರೈತರನ್ನ ಮನವೊಲಿಸೋದಕ್ಕಾಗಿರ್ಬೋದು ಅಥವಾ ರೈತರನ್ನ ಸಮಾಧಾನ ಪಡಿಸೋದಕ್ಕೆ ಇಲ್ಲಿವರೆಗೂ ಬರಲಿಲ್ಲ ಅನ್ನುವಂತ ಆಕ್ರೋಶ, ಆಗ್ರಹ ಯಾವ ಹಂತದವರೆಗೂ ಇತ್ತು ಅಂತ ಹೇಳಿದ್ರೆ ಇವತ್ತು ಬೆಳಗ್ಗಿನಿಂದಲೂ ಕೂಡ ಶಿವಾನಂದ ಪಾಟೀಲ್ ಅವರ ಅಣಕು ಶವಯಾತ್ರೆಯನ್ನ ಮಾಡಿದ್ರು. ಅದರ ಹೊರತಾಗಿ ಈಗ ಶಿವಾನಂದ ಪಾಟೀಲ್ ಅವರೇ ರೈತರ ಹೋರಾಟಕ್ಕೆ ಮಣಿದು ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕೂಡ್ಕೊಂಡು ಬಂದಿರೋದು ಬಹುಶಃ ಈಗ 7 ಗಂಟೆ ಒಳಗಡೆ ಇವರೇನ್ ಡೆಡ್ಲೈನ್ ಅನ್ನ ಕೊಟ್ಟಿದ್ರು ಅಷ್ಟರ ಒಳಗಡೆ ಅವರಿಗೊಂದು ಸಿಹಿ ಸುದ್ದಿಯನ್ನ ಸಕ್ಕರೆ ಸಚಿವರು ಹೊತ್ತು ತಂದ್ರ ಅನ್ನುವಂತ ಕುತೂಹಲ ಖಂಡಿತ ಇದೆ. ಬಹುಶಃ ಶಿವಾನಂದ ಪಾಟೀಲರ ಒಂದು ಹೇಳಿಕೆ, ಅದೊಂದು ಭರವಸೆ ಈ ನಾಳಿನ
ಕಂಡು ಕೇಳರಿಯದ ಇತ್ತೀಚಿನ ಕಂಡು ಕೇಳರಿಯದ ಅತಿ ದೊಡ್ಡ ಹೋರಾಟಕ್ಕೆ ಏನು ಬೆಳಗಾವಿ ಸಾಕ್ಷಿ ಆಗ್ತಾ ಇತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವಂತ ರೈತರಿಂದ. ಬಹುಶಃ ಅದಕ್ಕೊಂದು ಬ್ರೇಕ್ ಆಗಬಹುದು ಅನ್ನುವಂತ ಒಂದಿಷ್ಟು ಸಂಶಯ ಕೂಡ ಕಾಣಿಸ್ತಿದೆ. ಆದ್ರೆ ಮನವೊಲಿಕೆ ಸಾಧ್ಯವಾಗದೆ ಇದ್ದರೆ ನಾಳೆ ಬೆಳಗಾವಿ ಸಂಪೂರ್ಣವಾಗಿ ರೈತರ ಆಕ್ರೋಶಕ್ಕೆ, ರೈತರ ಕೆಂಗಣ್ಣಿಗೆ ಗುರಿಯಾಗಿ ರಾಷ್ಟ್ರೀಯ ಹೆದ್ದಾರಿಗಳು ಬಂದಾಗ್ತವೆ. ನಾಳೆ ಆಗುವಂತಹ ಅನಾಹುತಕ್ಕೆ ನೇರವಾದ ಕಾರಣ ಶಿವಾನಂದ ಪಾಟೀಲ್, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹಾಗೆ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅನ್ನೋದನ್ನ ಇಲ್ಲಿನ ಹೋರಾಟಗಾರರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈ ಹೊತ್ತಿಗೆ ಹೈ ವೋಲ್ಟೇಜ್ ಸಂಧಾನ ಸಭೆ ಈ ಕ್ಷಣಕ್ಕೆ ಆರಂಭ ಆಗಿದೆ. ರೈತ ಹೋರಾಟಗಾರರು ಎಲ್ಲರನ್ನ ಸಮಾಧಾನ ಪಡಿಸ್ತಾ ಇದ್ದಾರೆ. ಈಗಷ್ಟೇ ಶಿವಾನಂದ ಪಾಟೀಲ್ ಬಂದು ವೇದಿಕೆಯಲ್ಲಿ ಕುಳಿತುಕೊಂಡಿದ್ದಾರೆ. ಶ್ರೀಗಳು ಕೂಡ ಇದ್ದಾರೆ, ಸುತ್ತೂರಿನ ಶ್ರೀಗಳು ಅಂದ್ರೆ ಸುತ್ತಮುತ್ತ ಇರುವಂತ ಶ್ರೀಗಳು ಕೂಡ ಜೊತೆಗಿದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿಗಳಿದ್ದಾರೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಜಿಲ್ಲಾಧಿಕಾರಿಗಳು ಕೂಡ ಇದ್ದಾರೆ. ಅವರ ಸಮ್ಮುಖದಲ್ಲಿ ಆಗುವಂತ ಒಂದು ತೀರ್ಮಾನ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಅದು 3,500 ರೂಪಾಯಿ ಏನು ಬೆಲೆ ನಿಗದಿ ಇದೆಯಲ್ಲ, ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನಗೊಳಿಸಬಹುದು ಅಂತೇಳಿ ಎಲ್ಲರೂ ಎದುರು ನೋಡುತ್ತಿದ್ದಾರೆ. ನಿನ್ನೆ HK ಪಾಟೀಲ್ ಅವರು ಬಂದಿದ್ರು, ಇವತ್ತು ಸಕ್ಕರೆ ಸಚಿವರೇ ಆಗಮಿಸಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ನಾಳೆ 11 ಗಂಟೆಗೆ ಮೀಟಿಂಗ್ ಅನ್ನ ಮಾಡುವುದಾಗಿ. ಬಹುಶಃ ಎಲ್ಲವೂ ಕೂಡ ಈ ಹೊತ್ತಿಗೆ ಪ್ರಸ್ತುತ ಇರೋದ್ರಿದು. ಅದರ ನಡುವೆ ಸಕ್ಕರೆ ಸಚಿವರೇ ಸ್ಥಳಕ್ಕೆ ಆಗಮಿಸಿರೋದು ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಇಲ್ಲಿನ ಕೆಲವೇ ಹೊತ್ತಿನಲ್ಲಿ ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಶಿವಾನಂದ ಪಾಟೀಲ್ ಅವರು ಮಾತಾಡಬಹುದು. ತನ್ನೆಲ್ಲ ಪ್ರತಿಷ್ಠೆಗಳನ್ನ ಬಿಟ್ಟು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿರೋದು ಬಹುಶಃ ಪ್ರತಿಭಟನಾ ನಿರತರಿಗೆ ಒಂದು ಹೊಸ ಭರವಸೆ ಮೂಡಿಸಿದೆ. ಅದೇನಾಗಬಹುದು ಅನ್ನೋದನ್ನ ಎದುರು ನೋಡ್ತಾ ಇದ್ದಾರೆ. ಒಂದು ವೇಳೆ ಅದು ಸಾಧ್ಯ ಆಗದೆ ಇದ್ರೆ ಬಹುಶಃ ನಾಳೆಗೆ ಬೆಳಗಾವಿ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲ ಆಗಬಹುದು. ರಾಷ್ಟ್ರೀಯ ಹೆದ್ದಾರಿಗಳು ಬಂದಾಗಬಹುದು. ರಾಜ್ಯದಂತ ಮತ್ತೊಂದು ಸ್ವರೂಪವನ್ನ ಈ ಹೋರಾಟ ಪಡೆದುಕೊಳ್ಳಬಹುದು. ಎಲ್ಲದಕ್ಕೂ ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒಂದು ಉತ್ತರ ಸಿಗಲಿದೆ. ಅಶ್ವಿನಿ. ರಂಜಿತ್, ಬಹಳ ನಿರೀಕ್ಷೆ ಇದ್ದಿದ್ದು ಇವತ್ತಿನ ಕ್ಯಾಬಿನೆಟ್ ಸಭೆಯ ಮೇಲೆ. ಅದರ ನಂತರದಲ್ಲಿ CM ಹೆಗ್ಲಿಗೆ ಬಂತು ಪರಮಾಧಿಕಾರ, ಅಲ್ಲೂ ಕೂಡ ಯಾವುದೇ ನಿರ್ಧಾರಗಳು ಆಗಿಲ್ಲ. ಈಗ ಈ ಸಂಧಾನ ಸಭೆಯ ಮೇಲೆ ಬಹಳಷ್ಟು ನಿರೀಕ್ಷೆಗಳಿದೆ. ಏನಾಗಬಹುದು, ಅಥವಾ ಸಂಧಾನ ಸಭೆ ವಿಫಲ ಆದರೆ ಭರವಸೆಗಳನ್ನ ಕೊಟ್ಟಿಲ್ಲ ಅಂತಂದ್ರೆ ರೈತರ ಕಿಚ್ಚು ಯಾವ ರೀತಿಯಾಗಿ ಹೆಚ್ಚಾಗುತ್ತೆ? ಖಂಡಿತವಾಗ್ಲೂ ಕೂಡ ಅಶ್ವಿನಿ, ಸುತ್ತಮುತ್ತ ಊರುಗಳು, ಸುತ್ತಮುತ್ತ ತಾಲೂಕುಗಳಿಂದ, ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ, ಹಳೆ ಮೈಸೂರು ಸೇರಿದಂತೆ ಕರಾವಳಿ ಭಾಗದಿಂದಲೂ ಕೂಡ ರೈತ ಹೋರಾಟಗಾರರ ದಂಡೆ ಇವತ್ತು ಈ ಹೋರಾಟಕ್ಕೆ ಆಗಮಿಸಿದೆ. ನಾಳೆ ಒಂದು ವೇಳೆ ಇವತ್ತಿನ ಒಂದು ತೀರ್ಮಾನ ಅದು ರೈತರಿಗೆ ಸಂಧಾನದ ರೀತಿಯಲ್ಲಿ ಅಥವಾ ಅವರ ಬೇಡಿಕೆ ಈಡೇರದಿದ್ದರೆ ನಾಳೆಗೆ ಬೆಳಿಗ್ಗೆ 7 ಗಂಟೆಯಿಂದಲೇ ರಾಷ್ಟ್ರೀಯ ಹೆದ್ದಾರಿಗಳ ಮುಂದೆ ಟ್ರ್ಯಾಕ್ಟರ್ಗಳ ಮೂಲಕ ರೈತರು